ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೆ ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಹೆಡ್ಲೈನ್ಸ್ ನೋಡಿರ್ತೀರಾ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ. ಸೊ ಅದ್ರದ್ದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ. ಲೈಕ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕಷ್ಟೇ. ಸೊ ಫ್ರೆಂಡ್ಸ್, ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ದೇವಸ್ಥಾನ ರೀಚ್ ಆದ್ವಿ. ಬಸ್ಸಲ್ಲಿ ತುಂಬಾ ರಶ್ ಇದ್ದಿದ್ದ ಕಾರಣ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನಾವು ಬಂದಿದ್ದು ನಂಜನಗೂಡಲ್ಲಿರುವಂತಹ ನಂಜುಂಡೇಶ್ವರ ಟೆಂಪಲ್ಗೆ ಬಂದ್ವಿ. ಸೊ ಬಂದಿದ ತಕ್ಷಣವೇ ಕಪಿಲಾ ನದಿ ಇದೆ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಈ ಒಂದು ನದಿಲಿ ಸ್ನಾನ ಮಾಡಬೇಕಿತ್ತು. ಏಕೆಂದರೆ ನನ್ನ ಸಿಸ್ಟರು ನೋಡ್ಬೋದು. ಸೊ ಇವಳು ಒಂದು ಲಾಸ್ಟ್ ಟೈಮ್ ಬಂದಾಗ ಅರ್ಕೆ ಮಾಡ್ಕೊಂಡು ಹೋಗಿದ್ಲಂತೆ. ಅವಳೇನೋ ಒಂದು ಅರ್ಕೆ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಇಲ್ಲಿ ಉರುಳು ಸೇವೆ ಮಾಡಿ ಅರ್ಕೆ ತೀರಿಸ್ತೀನಿ ಅಂತ ಏನೋ ಹೇಳ್ಕೊಂಡಿದ್ಲಂತೆ. ಸೊ ಹಾಗಾಗಿ ನಾವು ಇವಾಗ ಬಂದಿರೋದು ರೀಸನ್ನು ಹರಕೆ ತೀರ್ಸೋದಕ್ಕೆ. ಮತ್ತೆ ಇನ್ನೊಂದು 2 days ಬ್ಯಾಕ್ ಇದು ಇಲ್ಲಿ ಒಂದು ದೊಡ್ಡ ಜಾತ್ರೆ ಇದೆ ನಂಜನಗೂಡಲ್ಲಿ. ತುಂಬಾ ಫೇಮಸ್ ಆಗಿರೋ ಜಾತ್ರೆ ಶ್ರೀಕಂಠೇಶ್ವರ ಜಾತ್ರೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇದು ಆಲ್ರೆಡಿ ಆಗಿದೆ ಈ ಜಾತ್ರೆ. ನಾನಿಲ್ಲಿ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೋದ್ಮೇಲೆ ಈ ಒಂದು ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾ ಇರೋದು. ಸೊ ಹಾಗಾಗಿ ಇದೊಂದು 3 days ಲೇಟಾಗಿ ಪೋಸ್ಟ್ ಆಗ್ತಿದೆ ಅಷ್ಟೇ. ಸೊ ಇಲ್ಲಿ ಅಕ್ಕ, ದಿಶು, ಪಾಪು 3 ಜನನೂ ಸ್ನಾನ ಮಾಡ್ತಾ ಇದ್ದಾರೆ. ಪಾಪುನ ಮುಳುಗಿಸ್ತಾ ಇದ್ದಾರೆ. ಇಲ್ಲಿ ತುಂಬಾ ದೊಡ್ಡ ನದಿ ಆಗಿರೋದ್ರಿಂದ ನನಗಂತೂ ನೀರು ಕಂಡ್ರೆ ತುಂಬಾ ಭಯ ಆಗ್ತಾ ಇತ್ತು. ಸೊ ಹಾಗಾಗಿ ಅವಳು ಚಿಕ್ಕವಳಲ್ವಾ, ಇನ್ನು 3 ವರ್ಷ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳನ್ನ ನೀರ ಹತ್ರ ಬಿಡೋದು ತುಂಬ ಕಷ್ಟ. ಸೊ ಹಾಗಾಗಿ ಅಲ್ಲೇ ಒಬ್ರು ಅಂಕಲ್ ಇದ್ರು, ಕೊಡಿ ನಾನು 3 ಸಲ ಮುಳುಗಿಸ್ಬಿಟ್ಟು ಕೊಡ್ತೀನಿ ಅಂತ ಅವಳನ್ನ ಪಾಪುನ ಈಸ್ಕೊಂಡ್ರು. ಒಂದ್ಸಲ ಮುಳುಗಿಸಿದ ತಕ್ಷಣ ಅವಳು ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಲು ಅನ್ಸುತ್ತೆ. ಒಂದ್ಸಲ ಉಸಿರಾಡೋಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ಲು. ಹಾಗಾಗಿ ನಾವು ಒಂದ್ಸಲ ಮಾತ್ರ ಮುಳುಗಿಸಿದ್ದು. ಸೊ ನೋಡ್ಬೋದು ನೀವು ಅವಳು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಅಂತ. ಆಲ್ಮೋಸ್ಟ್ ನೀರು ಕುಡಿದ್ಬಿಟ್ಟು ಕೆಮ್ಮೆಲ್ಲ ಬಂದ್ಬಿಡ್ತು. ಸೊ ಹಾಗಾಗಿ ನಮಗೆ ಭಯ ಆಗ್ಬಿಟ್ಟು ಬೇಡ ಸಾಕು ಒಂದೇ ಸಲ ಅಂತ ವಾಪಸ್ ಕರ್ಸ್ಕೊಬಿಟ್ವಿ. ಅದಾದಮೇಲೆ ನಮ್ಮ ಸಿಸ್ಟರು ಅವಳು ಕೂಡ ಅರಕೆ ಮಾಡ್ಕೊಂಡಿದ್ಲು ಅಂದ್ಬಿಟ್ಟು ಒಂದು 10 ನಿಮಿಷ ಅಲ್ಲೇ ದೇವಸ್ಥಾನದಲ್ಲೇ ನೀರ ಹತ್ರ ಎಲ್ಲ ಆಟ ಆಡಿ 3 ಸಲ ದೇವ್ರ ಹತ್ರ ಮುಳುಗಿ ಅದಾದಮೇಲೆ ದಿಶು ನೋಡ್ಬೋದು ಇಲ್ಲೂ ಅವನು ಕೂಡ ಆಟ ಆಡ್ತಿದ್ದಾನೆ. ಸೊ ಈ ಥರ ನಮ್ಮ ಇವತ್ತಿನ ಒಂದು ಜರ್ನಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀರು ಎಷ್ಟಿದೆ ಅಂತ, ತುಂಬ ಆಳವಾಗಿತ್ತು. ಅದಾದಮೇಲೆ ತೆಪ್ಪದಲ್ಲೆಲ್ಲ ಹೋಗ್ತಾಯಿದ್ರು. ಸೊ ನಮಗೆ ತೆಪ್ಪದಲ್ಲೆಲ್ಲ ಹೋಗೋಕ್ಕೆ ಇಷ್ಟ, ಬಟ್ ಸ್ವಲ್ಪ ಭಯ ಜಾಸ್ತಿ ನನಗೆ. ನೀರು ಅಂದರೆ ಸಿಕ್ಕಾಪಟ್ಟೆ ಭಯ ನನಗೆ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಚಾನಲೆಲ್ಲ ಈಜಾಡ್ತಾ ಇದ್ವಿ. ಇವಾಗ ಆ ಥರ ಎಲ್ಲ ಅನ್ಸೋದಿಲ್ಲ. ಯಾಕೆಂದರೆ ಮಕ್ಕಳಿದಾರಲ್ಲ, ಮಕ್ಕಳು ಮೇಯ್ನು. ಮಕ್ಳಿಗೆ ಏನಾರು ಆಗ್ಬಿಟ್ರೆ ಮನೇಲಿ ಸುಮ್ಮನೆ ಬಿಡ್ತಾರ. ಸೊ ಹಾಗಾಗಿ ನಾವೇನು ಆಟ ಆಡಲಿಲ್ಲ. ಇವಾಗ ನನ್ನ ಸಿಸ್ಟರು ಸ್ನಾನ ಎಲ್ಲ ಮಾಡಿಕೊಂಡ್ಲು. ನಾವು ಆಲ್ಮೋಸ್ಟ್ ಮನೆಯಿಂದನೇ ರೆಡಿಯಾಗಿ ಬಂದಿದ್ವಿ. ಇಲ್ಲಿ ಬರೀ ಮುಖ ತೊಳ್ಕೊಂಡ್ವಿ ಅಷ್ಟೇ. ಅದಾದಮೇಲೆ ಇಲ್ಲಿ ಉರುಳು ಸೇವೆ ಮಾಡಬೇಕು ಅಂದರೆ ಫಸ್ಟು ಆ ನದಿಲಿ 3 ಸಲ ಮುಳುಗಿ ಬಂದ್ಬಿಟ್ಟು ನಮ್ಮ ಒಂದು ಏನು ಹರಕೆ ಇರುತ್ತೋ ಅದನ್ನು ತೀರಿಸ್ಕೊಂಡು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡೋಕ್ಕೆ ಸಪ್ರೇಟಾಗಿ ಕೊಠಡಿ ಕೊಟ್ಟಿರ್ತಾರೆ. ಅಲ್ಲಿ ಸ್ನಾನ ಮಾಡೋಕ್ಕೆ ನೀರೆಲ್ಲ ಇಸ್ಕೊಂಡು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಕೂಡ ಚೇಂಜ್ ಮಾಡ್ಬೋದು. ಏಕೆಂದರೆ ನಾವು ಮನೆಯಿಂದನೇ ಸ್ನಾನ ಮಾಡ್ಕೊಂಡು ಆಲ್ಮೋಸ್ಟ್ ಬಂದಿರ್ತೀವಿ. ಸೊ ಹಾಗಾಗಿ ಈ ಥರ ಸೇವೆ ಮಾಡೋದು. ಇಲ್ಲಿ ತೇರೆಲ್ಲ ರೆಡಿ ಆಗಿದೆ. 5 ತೇರಿದೆ. ಇದು ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಅದ್ರದ್ದು. ಇಲ್ಲೊಂದು ತೇರಿದೆ ಅದು ನೋಡ್ಬೋದು. ಅಲ್ಲೊಂದು ಚಿಕ್ಕ ತೇರಿದೆ. ಟೋಟಲಾಗಿ 5 ತೇರು ಬರುತ್ತೆ ಇಲ್ಲಿ ಈ ಒಂದು ಜಾತ್ರೆಯಲ್ಲಿ. ಜಾತ್ರೆಗೆ ಯಾರ್ಯಾರು ಹೋಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾವು ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ, ನಮ್ಗೆ ಇಲ್ಲಿ ಜಾತ್ರೆ ಐತೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ನಾವು ಒಂದು ಅಂದಾಜಿನ ಮೇಲೆ ಹೋಗಿದ್ದು. ನಂಜುಂಡೇಶ್ವರ ಟೆಂಪಲ್ ನೋಡಬೇಕು. ಇದು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ಅಂದರೆ ಇದು 2ನೇ ದಕ್ಷಿಣ ಕಾಶಿ ಅಂತ ಕೂಡ ಇದಕ್ಕೆ ಕರೀತಾರೆ. ತುಂಬ ಅಂದರೆ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು. ಅದ್ರ ಬಗ್ಗೆ ಎಲ್ಲ ಅಲ್ಲಿ ಡೀಟೇಲ್ ಆಗಿ ನಮ್ಗೆ ಹೇಳ್ತಾ ಇದ್ರು. ಇಲ್ಲಿ ಉರುಳು ಸೇವೆ ಹೆಂಗೆ ಮಾಡ್ತಾರಂತನೂ ಗೊತ್ತಿರಲಿಲ್ಲ ನಮಗೆ. ಸೊ ಒಬ್ಬರು ಇಲ್ಲಿ ಅಂಕಲ್ ಸಿಕ್ಕಿದ್ರು. ಅವರು ಈ ಥರ ಮಾಡಬೇಕು, ಹಿಂಗೆ 9 ಸುತ್ತಬೇಕು, ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೇಕು ಅಂತ ಅವ್ರು ನಮಗೆ ಹೇಳ್ತಾ ಇದ್ರು. ಸೊ ನೋಡ್ಬೋದು ಇಲ್ಲಿ ಇವರು ಅದನ್ನೇ ನಮಗೆ ಹೇಳ್ಕೊಡ್ತಾ ಇದ್ರು. ಒಂದು 2 ಅಲ್ಲ ಗೊತ್ತಿಲ್ವಲ್ಲ ಅದು ಹೋಗಿ ಎಲ್ಲ ಮಾಡಿ. ಮತ್ತೆ ಪೂಜೆನೂ ಕೊಡ್ತಾರೆ.
ಎಲ್ಲರೂ ನಿಂತಾರೆ ಎಲ್ಲರೂ ತೆಗಿತಾರೆ ಹೋಗೋ ನೋಡಿ ವಿಡಿಯೋ ಮಾಡಕ್ಕಿಲ್ಲ ಈಗ ಬಸ್ ನಿಮಿಷ ಮನೆ ಬಿಟ್ಟಾಗ 9 ಗಂಟೆ ಆಗಿತ್ತು. ಅಲ್ಲಿ ಬೆಳಗ್ಗೆನೆ ಸ್ವಲ್ಪ ಇಡ್ಲಿ ತಿನ್ಕೊ ಬಂದಿದ್ದು ಬಿಟ್ಟರೆ ಇಲ್ಲಿಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ 2 ಗಂಟೆ ಆಯಿತು. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲೇ 4-4:15 ಆಯಿತು. ಸೊ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಹಾಗೆ ನಾವು ಏನಾದರೂ ಒಂದು ಫ್ರೂಟ್ಸ್ ಆದರೂ ತಿನ್ನೋಣ, ಊಟ ಮಾಡಬಾರ್ದು ದೇವ್ರ ದರ್ಶನ ಮಾಡ್ದೊಲೆ ಅಂದ್ಬಿಟ್ಟು ಸೊ ಸ್ವಲ್ಪ ಅಲ್ಲೇ ಕಲ್ಲಂಗಡಿ ಹಣ್ಣು ಮಾತ್ರ ತಿನ್ಕೊಂಡ್ವಿ. ಸೊ ನನ್ನ ಸಿಸ್ಟರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲೇ ಇಲ್ಲಿ ಕುದುರೆ ಎಲ್ಲ ಬಂತು. ಕುದುರೆ ಎಲ್ಲ ತಗೊಬಂದಿದ್ರು ಅವರು. 2 ಕುದುರೆ ಬಂದಿತ್ತು, ಒಂದು ವೈಟು ಒಂದು ಬ್ರೌನ್ ಕಲರ್ ಇತ್ತು. ಸೊ ಪಾಪು ಹುಡ್ತಾಗಿಂದ ಕುದುರೆ ಮೇಲೆಲ್ಲ ಓಡಾಡಿರ್ಲಿಲ್ಲ. ದಿಶು ಚಿಕ್ಕವನಿರ್ಬೇಕಾದ್ರೆ ಒಂದು ಮುರುಡೇಶ್ವರದಲ್ಲೇನೋ ಕುದುರೆ ಮೇಲೆಲ್ಲ ಕೂರಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ. ಸೊ ಕುದುರೆ ಮೇಲೆ ಕೂರಿಸಿ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾರೆ, 100 ರೂಪೀಸ್ ಅಂತ ಹೇಳಿದ್ರು. ಅವಳಿಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ನಾಯಿ ಸಿಗಲಿ ಫಸ್ಟ್ ಹೋಗಿ ಮುಟ್ಬಿಟ್ಟು ಮಾತಾಡ್ಸೋದು ಆ ಥರ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳಿಗೇನು ಭಯ ಇರಲ್ಲ. ನಮ್ಮ ದಿಶು ಅಂದರೆ ಬರೀ ಬೊಂಬೆ ನೋಡಿದ್ರೆ ಸಾಕು ಭಯ ಪಡ್ಕೊಳ್ಳೋನು. ಹಾಗಾಗಿ ಇವಳಿಗೂ ಕೂಡ ಒಂಥರ ಆಸೆ ಇರುತ್ತಲ್ವ. ಹಾಗಾಗಿ ಅಲ್ಲೇ ಒಂದು ರೌಂಡು ಕೂರಿಸಿ ಕುದುರೆ ಮೇಲೆ ಒಂದು ಸ್ವಲ್ಪ ತಿರುಗಾಡ್ಸಿದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತು. ಅವಳಿಗೆ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಬ್ಬರು ಬಾಯಿ ನೋಡ್ರಿ ಅಲ್ಲ ಹಂಗಿಡ ಕೈಡಿಸ ಅಣ್ಣ ಹಂಗೆ ಇರಲಿ, ಅವರು ಫೋಟೋ ತೆಗಿತೀನಿ. ಅಲ್ಲಿ ಕರ್ಕೊಂಡು ಹೋಗಾದ್ಮೇಲೆ ಫೋಟೋಗಳೆಲ್ಲ ತೆಗ್ಸ್ಕೊಳ್ತಾ ಇದ್ವಿ. ನಾವು ತೆಗ್ಸ್ಕೊಂಡಾದ್ಮೇಲೆ ಕೆಲವೊಬ್ರು ಬಂದ್ಬಿಟ್ಟು ಆ ಕುದುರೆನ ಹಿಡ್ಕೊಂಡು ಫೋಟೋಸ್ ಎಲ್ಲ ತೆಗ್ಸ್ಕೊಂಡಿದ್ರು. ಫೋಟೋಸ್ ತೆಗ್ಸ್ಕೊಳ್ಳೋಕ್ಕೆಲ್ಲ ಫ್ರೀ ಅಂತೆ, ಅದ್ರ ಮೇಲೆ ಕುತ್ಕೊಳ್ಳೋಕೆ ಮಾತ್ರ ಚಾರ್ಜಸ್ ಮಾಡ್ತೀನಿ ಅಂದರು. ಸೊ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ವೈಟ್ ಕುದುರೆ ಅದೇ. ಸೊ ಇಲ್ಲಿ ಶನೇಶ್ವರ ದೇವಸ್ಥಾನ ಇದೆ, ನದಿಯಿಂದ ಪಕ್ಕದಲ್ಲೇ ಶನೇಶ್ವರ ದೇವಸ್ಥಾನ ಐತೆ. ಇಲ್ಲಿ ವಿಭೂತಿ ಎಲ್ಲ ಹಚ್ಚಿಸ್ತಾರೆ. ಅಂದರೆ ಹುಡುಗರಿಗಾದ್ರೆ ಗಂಡು ಮಕ್ಳಿಗಾದ್ರೆ ಅವರೇ ಹಚ್ಚಿಸ್ತಾರೆ. ನಮ್ಗೆ ಎಷ್ಟಾದರೂ 10 ರೂಪಾಯಿ 20 ರೂಪಾಯಿ ಆ ಥರ ಕೊಡ್ಬೋದು. ಹೆಣ್ಮಕ್ಳಿಗೆ ಅವರು ಮುಟ್ಟೋದಿಲ್ಲ. ಅದು ನಾವೇ ಅಲ್ಲಿ ಕುಂಕುಮ ಅರಿಶಿನ ವಿಭೂತಿ ಎಲ್ಲ ಹಚ್ಚಿರ್ತಾರೆ. ಸೊ ಹಾಗಾಗಿ ನಾವೇ ಹಚ್ಕೋಬೇಕು ಅಂದರು. ಹಾಗಾಗಿ ನಾವೇ ಹಚ್ಕೊಂಡ್ವಿ. ಇಲ್ಲಿ ದಿಶುಗೆ ಅವರೇ ಹಚ್ತಾ ಇದ್ದಾರೆ. ಮತ್ತೆ ದಿಶು ಮುಖ ಎಲ್ಲ ತೊಳ್ಕೊಂಡು ಬಂದ. ಹಾಗಾಗಿ ಇಲ್ಲಿ ಅವರೇ ಕರೆದ್ಬಿಟ್ಟು ಬಾರಪ್ಪ ಇಲ್ಲಿ ಹಚ್ತೀನಿ ಅಂತ ಅಂದ್ಬಿಟ್ಟು ಅವರೇ ಹಚ್ತಾ ಇದ್ದಾರೆ.
ಸೊ ಫ್ರೆಂಡ್ಸ್, ಇವಾಗ ನದಿಯಿಂದ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ರೆಡಿಯಾಗಿ ಮತ್ತೆ ನಾವು ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಫೇಮಸ್ ಇದ್ದಾರೆ, ಅಂಜು ಅಮಿತ್ ಅಂತ ಮತ್ತು ದಚ್ಚು ದೀವ್ ಅಂತ ಏನೋ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಸೊ ಅವರು ವೀಡಿಯೋಸ್ ಎಲ್ಲ ಮಾಡ್ತಾರೆ. ಅಲ್ಲಿ ವೈಟ್ ಕುದುರೆ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಅವರು ಅಂಜು ಅಮಿತ್ ಅಂತ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಮತ್ತೆ ಮಾತಾಡ್ಸಿದ್ವಿ. ಅವರು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಮಾತಾಡಲಿಲ್ಲ. ತುಂಬ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವರು ಇವಾಗ ವಿಡಿಯೋ ಹಾಕಿದ್ದಾರೆ ಅಣ್ಣ, ತುಂಬ ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದಾರೆ. ನನಗೂ ಕೂಡ ಇಷ್ಟ ಆಯಿತು. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ. ಇವರು ಅಂಜಲಿ ಅಂದ್ಬಿಟ್ಟು, ಇವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅದ್ರದ್ದು ವಿಡಿಯೋ ನಾನು ಇಲ್ಲಿ ಮಾಡಿದ್ದೀನಿ. ಸೊ ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ ಯಾರಾದರೂ ಮಾತಾಡಿಸಿದಾಗ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದೇ ಒಂಥರ ಖುಷಿ. ಸೊ ಇಬ್ಬರು ಕೂಡ ಅಷ್ಟೇ ತುಂಬಾ ಜೆನ್ಯೂನ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಮೊನ್ನೆನೇ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನಂದು ಯೂಟ್ಯೂಬ್ ಪೋಸ್ಟೆಲ್ಲ ಹಾಕಿದ್ದೀನಿ. ಸೊ ನೋಡ್ಬೋದು. ಇವಾಗ ದರ್ಶನ ಮಾಡೋದಕ್ಕೆ ಫಸ್ಟು ದೇವ್ರದ್ದು ಹೊಸ್ಲು ಏನಿರುತ್ತೋ ಅದನ್ನು ನಮಸ್ಕಾರ ಮಾಡಿ ಇವಾಗ ಹೋಗ್ತಾ ಇದ್ವಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ಒಂದು ದೇವಸ್ಥಾನ ನೋಡ್ಬಿಟ್ಟು, ಹಳೇ ಕಾಲದ ದೇವಸ್ಥಾನ ಇದು. ಸೊ ನೋಡ್ಬೋದು, ಕಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಹಾಗೆ ಈ ದೇವಸ್ಥಾನದ್ದು ಮೇಲಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ರು ಯಾರೋ ಮೊನ್ನೆ, ಅದು ನೋಡಿದಾಗಂತೂ ಸಖತ್ ಖುಷಿ ಆಯಿತು. ನಾವು ಈ ಒಂದು ಟೆಂಪಲಿಗೆ ಬಂದಿದ್ದೀವಲ್ಲ, ಇಲ್ಲಿಗೆ ಬಂದವರು ನಿಜವಾಗ್ಲೂ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತಂತೆ. ಯಾರಾದರೂ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ. ನಾನು ಆಲ್ಮೋಸ್ಟ್ 6 ತಿಂಗಳಿಂದ ನಮ್ಮ ಅಕ್ಕ ಹೇಳ್ತಾ ಇದ್ಲು ಹೋಗಬೇಕು, ತುಂಬ ಚೆನ್ನಾಗಿದೆ ದೇವಸ್ಥಾನ, ಬಾ ಹೋಗೋಣ ಅಂತ. ನಾನು ಹೋಗೋಕ್ಕೆ ಆಗಿರಲಿಲ್ಲ. ಅವಳು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ಲು. ಅದನ್ನು ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಲಾಸ್ಟ್ ಟೈಮ್ ಹೋದಾಗ ತುಂಬ ರಶ್ ಇತ್ತು, ಇವಾಗ ಅಷ್ಟೊಂದು ಇಲ್ಲ. ಮತ್ತು ಇನ್ನೆರಡು ದಿನ ಬಿಟ್ಟು ಜಾತ್ರೆ ಇದೆ. 9ನೇ ತಾರೀಕು ಜಾತ್ರೆ ಏನಾಯಿತು. ನಾವು ಬಂದಿದ್ದು 7ನೇ ತಾರೀಕು ಬಂದಿದ್ದು, ಮಂಗಳವಾರ ಏನೋ ದೇವಸ್ಥಾನಕ್ಕೆ ನಾವು ಬಂದಿದ್ದು. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಹಳೇ ಕಾಲದ್ದು ಡಿಸೈನ್ಸು ಮತ್ತು ಆ ಕಂಬಗಳು ನೋಡ್ಬೋದು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿರೋ ಜಾಗ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿಗೆ ಒಂದು ಬಂದಿದ್ದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ದೇವಸ್ಥಾನ ಎಲ್ಲ ತಿರುಗಾಡ್ಕೊಂಡು ಬರ್ತಿದ್ದೆ. ಮತ್ತು ನಾವು ಗರ್ಭಗುಡಿಲಿ ಫೋಟೋ ಇಟ್ಕೊಂಡ್ವಿ. ಸೊ ಅದು ಫೋಟೋ ಇಟ್ಕೋಬಾರ್ದಂತೆ ಅವರು ಫೋನ್ ಇಸ್ಕೊಂಡು ಡಿಲೀಟ್ ಮಾಡಿಸ್ಬಿಟ್ರು. ಅದೊಂದು ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ. ಅಟ್ಲೀಸ್ಟ್ ಹೇಳಿದರೆ ನಾನು ಡಿಲೀಟ್ ಮಾಡ್ತಾಯಿದ್ದೆ. ನಾನು ಆಲ್ಮೋಸ್ಟ್ ಡಿಲೀಟ್ ಮಾಡಿದ್ದೆ. ಅವರು ಒಂದೇ ಒಂದು ಫೋಟೋ ಇಟ್ಕೊಂಡು ಇನ್ನೆಲ್ಲ ಡಿಲೀಟ್ ಮಾಡಿದ್ದೆ. ಬಟ್ ಅವರು ಮತ್ತೆ ಅವ್ರ ಫೋನ್ ಇಸ್ಕೊಂಡು ನಾವು ಡಿಲೀಟ್ ಮಾಡಿರ್ತೀವಲ್ಲ ಆ ಒಂದು ಅಪ್ಲಿಕೇಶನ್ಗೆ ಹೋಗಿ ಮತ್ತೆ ಅವರು ಡಿಲೀಟ್ ಮಾಡಿದ್ರು. ಅದೊಂಚೂರು ಬೇಜಾರಾಯಿತು ಅಷ್ಟೇ. ಅದಾದಮೇಲೆ ಅಲ್ಲಿ ಶೂಟ್ ಮಾಡ್ತಾಯಿದ್ರು ವೀಡಿಯೋಸ್ ಎಲ್ಲ. ಅದಾದಮೇಲೆ ಫೋಟೋಸ್ ಎಲ್ಲ ತಗೊತಾ ಇದ್ರು. ಅವರು ಅದೇ ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಅವ್ರು ಬಂದಿದ್ರು ಅಂತ. ಸೊ ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ರು. ಹಾಗಾಗಿ ನಾವಿಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಳೋಣ, ಬಂದವರೆಲ್ಲ ಕೂತ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ವಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಆ ಒಂದು ಪ್ಲೇಸಲ್ಲಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕೋದಕ್ಕೆ. ಸೊ ಅದನ್ನು ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಆಲ್ರೆಡಿ ಅವರು ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ವಿಡಿಯೋನ. ವಿಷ್ಣುವರ್ಧನ್ ಸಾಂಗು, ಅದು ಇವಾಗ ನನಗೆ ಬಾಯಲ್ಲಿ ಹೇಳಕ್ಕೆ ಬರ್ತಿಲ್ಲ. ತುಂಬ ಚೆನ್ನಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ರು. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ನಾನು ಈ ಥರ ಲೈವಾಗಿ ಯಾವುದೂ ಕೂಡ ನೋಡಿರಲಿಲ್ಲ ವಿಡಿಯೋನ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವಿವಾಗ ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಖಂಡಿತವಾಗ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಕಾಶಿಗೆ ಹೋದಷ್ಟೇ ಪವಿತ್ರವಾದ ಜಾಗ ಅಂತಲೇ ಹೇಳ್ಬೋದು ಈ ಒಂದು ದೇವಸ್ಥಾನ. ಶ್ರೀಕಂಠೇಶ್ವರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ನಾವು ಇವಾಗ ಈ ಒಂದು ತೇರಲ್ಲಿ ಏನು ರಥನ ಎಳಿತಾರೋ, ಸೊ ಆ ಒಂದು ತೇರನ್ನ ಎಳಿತಾ ಇದ್ದಾರೆ. ಸೊ ಅಂದರೆ 9ನೇ ತಾರೀಕು ತೇರಿರೋದ್ರಿಂದ ಇವತ್ತೇ ಅದ್ರದ್ದು ತೇರ್ದೆಲ್ಲ ಯಾವ ರೀತಿ ಎಳಿಯೋದು ಏನು, ಅದ್ರ ದಾರ ನೋಡಬೇಕು ಎಷ್ಟು ದಪ್ಪ ಆಯಿತು ಅಂದರೆ ಕೈಲಿ ಮುಟ್ಟೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ದಪ್ಪ ಆಯಿತು. ಈ ಒಂದು ಪುಣ್ಯನ ಯಾರಿಗೂ ಸಿಗೋದಿಲ್ಲ. ಏಕೆಂದರೆ 9ನೇ ತಾರೀಕು ಇಲ್ಲಿ ಕೋಟ್ಯಾಂತರ ಜನ ಸೇರ್ತಾರೆ. ಆ ಒಂದು ಜನ ಸೇರಬೇಕಾದ್ರೆ ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ ಆ ಒಂದು ತೇರು ಎಳೆಯೋದಕ್ಕೆ ಆ ಹಗ್ಗ ಇದೆಯಲ್ಲ, ಅದು ತುಂಬ
ಪವಿತ್ರವಾದದ್ದು. ಸೊ ಅದು ಎಷ್ಟು ದಪ್ಪ ಆಯಿತು ಅಂದರೆ ಕೈಲಿ ಹಿಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹೋದ್ರು, ನಾನೇನು ಹೋಗಲಿಲ್ಲ. ಪಾಪುನ ಹಿಡ್ಕೊಂಡು ಇಲ್ಲೇ ಇದೆ, ಅವಳು ತುಂಬ ಹಠ ಮಾಡ್ತಾಳೆ ಅಂದ್ಬಿಟ್ಟು ಹೋಗಲಿಲ್ಲ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ. ಸೊ ನಮಗೆ ನಿಜವಾಗ್ಲೂ ಒಂದು ಪ್ರೌಡ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಈ ಥರ ಒಂದು ನಮಗೊಂದು ಚಾನ್ಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಒಂಥರ ಇದು ಎಷ್ಟು ಅದೃಷ್ಟ ಮಾಡಿದ್ದೀವಿ ಗೊತ್ತಾ. ಸೊ ನೋಡ್ಬೋದು ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಎಳಿತಾ ಇದ್ದಾರೆ, ಹಾಗೆ ದಿಶು ಕೂಡ ಎಳಿತಾ ಇದ್ದ. ಅದು ತುಂಬಾ ದೊಡ್ಡದಾಗಿತ್ತು ದಾರ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಜಾತ್ರೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಇರುತ್ತಲ್ವ, ಮಕ್ಕಳಂದ್ರೆ ಗೊತ್ತಲ್ವ. ನಮ್ಮ ಪಾಪು ಅಂತೂ ಆಲ್ಮೋಸ್ಟು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಒಂದೊಂದು ಆಟ ಸಾಮಾನು ಕೇಳ್ತಾ ಇದ್ಲು. ಸೊ ಹಾಗಾಗಿ ಇವತ್ತು ಪ್ರಸಾದ ಏನೂ ಕೊಡಲ್ವಂತೆ, ನಾಡ್ದು ಜಾತ್ರೆ ಇರೋದ್ರಿಂದ ಆಲ್ಮೋಸ್ಟ್ ಒಂದು 2 ದಿನದಿಂದ ಪ್ರಸಾದ ಏನೋ ಕೊಟ್ಟಿಲ್ವಂತೆ. ಸೊ ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ಚಿರುಮುರಿ ಎಲ್ಲ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ತುಂಬಾ ಹಶ್ವಾಗ್ತಿತ್ತು ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಆವಾಗಲೇ ಹೇಳಿದ್ದೆ, ನಾನು ಏನು ತಿಂದಿರಲಿಲ್ಲ ಮಧ್ಯಾಹ್ನ ಅಂದ್ಬಿಟ್ಟು. ಬೆಳಗ್ಗೆ ನಾಷ್ಟ ಮಾಡ್ಕೊಬಂದಿದ್ಬಿಟ್ರೆ ನಾವೇನು ತಿಂದಿರಲಿಲ್ಲ. ಇಲ್ಲಿ ಸ್ವಲ್ಪ ಚಿರುಮುರಿ ಎಲ್ಲ ತಿನ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದಂತೂ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಕಾಶಿಗೆ ಹೋಗ್ತೀವೋ ಇಲ್ವೋ, ಸೊ ದಕ್ಷಿಣ ಕಾಶಿಗಂತೂ ಹೋಗ್ಬಿಟ್ಟು ಬಂದ್ವಿ ಅನ್ನೋ ಒಂದು ಪ್ರೌಡ್ ಫೀಲ್ ಇದೆ. ಹಾಗೆ ಆ ರಥನ ಮುಟ್ಟಿದ್ಕಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ. ಕೆಲವೊಂದಷ್ಟು ಫೋಟೋಸ್ನ ಹಾಕಿದ್ದೀನಿ. ಸೊ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಆ ಒಂದು ನಂಜುಂಡೇಶ್ವರ, ಶ್ರೀಕಂಠೇಶ್ವರ, ವಿಷಕಂಠೇಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.